3 ಪ್ರದಕ್ಷಿಣೆ ಬರ್ಬೇಕು. 3 ಪ್ರದಕ್ಷಿಣೆ ಎಲ್ಲ ಅಮ್ಮವ್ರ ಭಾವಚಿತ್ರ ಇರ್ಬೇಕು. 3ನೇ ಪ್ರದಕ್ಷಿಣೆಗೆ ಬರೀ ಅಮ್ಮವ್ರು ಮಾತ್ರ ಕಾಣ್ಬೇಕು. ಗಿಡಗಳ ಮಧ್ಯೆ ಅಮ್ಮ ಇರ್ಬೇಕು, ಪ್ರಕೃತಿ ಮಧ್ಯೆ ಇರ್ಬೇಕು. 3ನೇ ಪ್ರದಕ್ಷಿಣೆಯಾಗಿ ಅಮ್ಮವ್ರು ನಮಸ್ಕಾರ ಮಾಡ್ಬೇಕು. ಅವ್ರ ಖುಷಿ ಸಿಕ್ತಿದ್ದಂತ ಜಾಗ ಇದೇ ಜಾಗದಲ್ಲಿ, ಅದೇ ಜಾಗದಲ್ಲಿ ಅವ್ರ ಸುತ್ತಲೂ ಗಿಡ ಮರಗಳೇ ಇರ್ಬೇಕು. ಸುಮಾರು ಇಲ್ಲಿ ವುಡನ್ ಟೈಲ್ಸ್ ತರ ಎಲ್ಲ ಹಾಕೋಣ ಕೆಳಗಡೆ. ಬೇಡ ಲಾನ್ ಇರ್ಲಿ, ಮತ್ತೆ ಎಲ್ಫೆಂಡಾ ಗ್ರಾಸ್ ಅಂತ ಆ ಕಡೆ ಹಾಕಿದೀವಿ. ಅದು ಚಿಕ್ಕದಾಗಿ ಒಂದು ಪರ್ಣಕುಟೀರ, ರಂಗಮಂಟಪ ಎರಡೂ ಆಗುತ್ತೆ. ಕೇರಳದಿಂದ ಪರ್ದೆ ಒಂದು ತರಿಸ್ತಾ ಇದೀವಿ. 3 ಕಡೆ ಹಾಕಿದ್ರೆ ಅದು ನಿಮ್ಗೆ ಕೂತ್ಕೊಂಡು ನೀವು ಇದು ಮಾಡ್ಬೋದು. ಇಲ್ಲ ಅಂದ್ರೆ 4 ಕಡೆ ಹಾಕಿದ್ರೆ ಒಳ್ಳೆ ಉಪಹಾರ, ಇಲ್ಲೂ ಸೇವಿಸ್ಬೋದು, ಅಲ್ಲೂ ಸೇವಿಸ್ಬೋದು. ಇದೆ ಫ್ಯೂಚರ್ ಒಂದು ಗೆಸ್ಟ್ ಹೌಸ್ ಮಾಡಿಸ್ತೀವಿ. ಮುಖ್ಯವಾಗಿ ನನಗೆ ಅನ್ನದಾಸೋಹ ನಡಿಬೇಕು ಅನ್ನುವಂತ ದೊಡ್ಡ ಹಠ ಇದೆ. ನನ್ನ ತಾಯಿಯವರ ಆಸೆ ಯಾವಾಗ್ಲೂ ಅದು. ಈ ಕೃಷ್ಣ ಬಂದು ಮನೆಯಲ್ಲಿ ಈ ಅಕ್ಷಯ ಇದು ಏನು ಇಲ್ಲ, ನನ್ನ ಏನು ಇಲ್ಲ ಅಂತ ಹೇಳ್ಬಿಡ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ತೆಗೆದ್ಬಿಟ್ಟು ಆ ಪಾತ್ರೆ ಒಂದೇ ಒಂದು ಅನ್ನ ಇರುತ್ತೆ. ಅದು ಜ್ಞಾಪಕ ಆಗತ್ತೆ. ಹೇಗೆ ನಮ್ಮಮ್ಮ ಕಷ್ಟದಲ್ಲಿನೂ 10 ಜನರಿಗೆ ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ. ಕಡಿಮೆ ಸಂಬಳ, ಅವತ್ತು ₹1 ಸಂಬಳ ಕೊಡೋ ಜಾಗದಲ್ಲಿ 1 ರೂಪಾಯಿಗೆ, ಹಳೆ ₹1, ಆ ₹1 ಕೊಡೋ ಜಾಗದಲ್ಲಿ 8 ಆನೆ ಕೊಡು. ಇನ್ನು 8 ಆನೆಗೆ ರೇಷನ್ ತಗೊಂಡ್ಬಿಡೋದು. ಆ 8 ಆನೆಗೆ 3 ಜನಕ್ಕೆ ರೇಷನ್ ಆಗುತ್ತೆ. ಅಡಿಗೆ ಮಾಡಿ, ಅವರೇ ಅಡಿಗೆ ಮಾಡಿ, ಕಲ್ಲಿಟ್ಟು ಅಡಿಗೆ ಮಾಡಿ ಎಲ್ಲಾರ್ಗು ಬಡಿಸ್ಬಿಟ್ಟು ಆ ತೋಟನ ತಮಿಳ್ನಾಡಿನಲ್ಲಿ. ಇಲ್ಲಿನೂ ಹಾಗೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನಿಲ್ಲ. ಟೀ ಬಂದಲ್ಲಿ ಕಾಲ ಕಳೆದಿದ್ದೀನಿ ಸತ್ಯವಾಗಿ. ಯಾಕೆ ಹೊಟ್ಟೆ ಸಿಗ್ತದೆ ಅಂತ ಪರಪ್ಪನಗರದಲ್ಲಿ ಹಾಕಿ ಸಾಯಿಸ್ತಾ ಇದೆಯಾ, ಜೈಲಲ್ಲೇ ಎಷ್ಟೋ ಮೇಲಮ್ಮ ಅಂತ ಹೇಳಿದ್ದೇನೆ. ನಿಮ್ಗೆ ಗೊತ್ತಿಲ್ಲ ಕಂಡ, ಒಂದಲ್ಲ ಒಂದ್ ದಿವಸ ತಡಿಬೇಕಪ್ಪ. ಇವತ್ ನೀರು ಇದು, ನಾಳೆ ಮರ ಆಗಿ ನಾಡಿದ್ದು ಫಲ ಬಿಡಲ್ಲ, ಟೈಮ್ ಹಿಡಿಯುತ್ತೆ. ಅಮ್ಮವ್ರ ಸಾಹಸ ಇವತ್ತು ನನಗದು ಏನ್ ಅರಿವಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಅಮ್ಮವ್ರು ಹೇಳಿದ್ದು ಸತ್ಯ. ಅನ್ನದಾಸೋಹ ಬಾರಿ ಮುಖ್ಯ. ನಾನೆಲ್ಲಾರನ್ನು ಕೇಳ್ಕೊತೀನಿ, ಸ್ವಲ್ಪ ಪೇಮೆಂಟ್ ಅಡ್ಜಸ್ಟ್ ಮಾಡ್ರಪ್ಪ, ನಾನು ರೇಷನ್ ಬ್ಯಾಲೆನ್ಸ್ ಮಾಡ್ತೀನಿ. ಇಡೀ ನೆಲಮಂಗಲದಲ್ಲಿ ರೇಷನ್ ಅಂಗಡಿಗಳೆಲ್ಲ ನನಗೆ ಸಪೋರ್ಟ್. ಅದು ಬೇಕು ಅಂತಾನೆ ನಾನು ಇಟ್ಟೆ. ಎಲ್ಲರೂ ಇರ್ಬೇಕು, ಕಲಾವಿದರಲ್ಲಿ ಎಲ್ಲರೂ ಇರ್ಬೇಕು. ಎಲ್ಲರೂ ಇದ್ರೇನೆ ಅದು ಒಂದು ಕಲಾ ಕುಟುಂಬ ಆಗುತ್ತೆ. ಒಬ್ರು ಇಬ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎಷ್ಟು ಸರಿ ನೋಡಕ್ಕಾಗುತ್ತೆ, ಅದನ್ನ ಬೇಜಾರಾಗುತ್ತೆ. ಎಲ್ಲಾರು ಸೇರಿ ಇದ್ದಾಗನೇ ಅದಕ್ಕೆ ಲಕ್ಷಣ. ನೀವೆಲ್ಲರೂ ಬಂದಿದ್ದೆ ಅಮ್ಮವ್ರ ಈ ಸ್ಮಾರಕಕ್ಕೆ ಮೆರುಗು. ನಾ ಅದನ್ನೇ ಹೇಳಿದೆ.